ಶುಭ ಮಧ್ಯಾಹ್ನ ಸ್ನೇಹಿತರೆ. ಶುಭ ಮಧ್ಯಾಹ್ನ 2 ಆಯಿತು. ಎಲ್ಲರೂ ಊಟ ಮಾಡ್ಕೊಂಡಿರಿ ಅಂತ ಭಾವಿಸ್ತಾ ಸಮಯದ ಬಗ್ಗೆ ಮಾತಾಡೋಣ. ಹಾಗೆ ಸುಮ್ಮನೆ ಏನು ವಿಶೇಷತೆ ಇಲ್ಲ, ದೀಪಾವಳಿಯೇ ವಿಶೇಷತೆ. ದೀಪಾವಳಿದಂದು ಸಮಯದ ಕುರಿತು ಮಾತಾಡೋದು ಓಕೆ. ನಾವು ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಮಯಕ್ಕೆ ಬಾರದ ಬುದ್ಧಿ 1000 ಇದ್ದರೂ ಲದ್ದಿ. ಏನು ಉಪಯೋಗ? ಈಗ ನೋಡಿ, ಮಾನವ ಒಂದು ಬುದ್ಧಿಜೀವಿ ಅಂತೇಳಿ ಕರೆಸ್ಕೊಳ್ತಾನೆ. ನಮ್ಗೆ ಅರಿವಿದೆ, ತಿಳುವಳಿಕೆ ಇದೆ. ಆದರೂ ಈ ಸಮಾಜದಲ್ಲಿ ಕೊಲೆ, ಸುಲಿಗೆ, ಅಕ್ರಮ, ಅನೀತಿ ಇವೆಲ್ಲ ಇಲ್ಲ ಅಂತ ಹೇಳ್ಬೋದಾ? ಇವೆಲ್ಲ ಇದಾವಲ್ಲ. ಸೊ ಅವ್ರಿಗೆ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಬಟ್ ಆ ಸಮಯಕ್ಕೆ ಬಾರದ ಬುದ್ಧಿ ಅವ್ರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿಸ್ತು. ಸೊ ಹಂಗೆ ಅದಕ್ಕೆ ಹೇಳೋದು, ಸಮಯಕ್ಕೆ ಬಾರದ ಬುದ್ಧಿ 1000 ಇದ್ದರೂ ಅದು ಲದ್ದಿ ಅಂತ. ಸೊ ಹಾಗೆ ಇನ್ನೊಂದು ಕನ್ನಡದ ಗಾದೆ ಇದೆ, ಸಮಯಕ್ಕಾದ ಹುಲ್ಲು ಕಡ್ಡಿ ಸಹಸ್ರವನ್ನು ಅಂತ. ಎಂಥ ನಮಗೆ ಕಷ್ಟದಲ್ಲಿದ್ದಾಗ ಏನೋ ಹಣದ ಸಹಾಯ ಬೇಕಾಗಿತ್ತು, ಇಲ್ಲ ನಮಗೇನೋ ಮಾರ್ಗದರ್ಶನ ಬೇಕಾಗಿತ್ತು, ಇಲ್ಲ ನಾವು ನಮ್ಮ ಕೆಲಸದಲ್ಲಿ, ದಿನನಿತ್ಯದ ಕೆಲಸದಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೂಲು, ಗೌರ್ಮೆಂಟ್ ರೂಲ್ಸು, ರೆಗ್ಯುಲೇಷನು ಅಥವಾ ಆರ್ಡರ್ ಬೇಕಾಗಿತ್ತು. ಅದು ಈಗ ತಕ್ಷಣವೇ ಬೇಕು. ಇಲ್ಲಕ್ಕಂದ್ರೆ ಅದನ್ನು ನಾನು, ಯಾಕಂದರೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನು ಉಲ್ಲೇಖ ಮಾಡಲಿಲ್ಲ ಅಂದರೆ ಕೆಲವೊಂದು ನಿರ್ಧಾರಗಳ ಅಧಿಕಾರಿಗಳು ತಗೊಂಡ್ಬಿಡ್ತಾರೆ. ಸೊ ಇಂಥದ್ದಿದ್ದರಿಂದ ಇಂಥದ್ದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ನೀಡಲಿಕ್ಕೆ ಅವೆಲ್ಲ ಬೇಕಾಗತ್ತೆ. ಸೊ ಹಂಗಾಗಿ ಆ ಕೆಲವೊಂದು ಆರ್ಡರ್ ಅಥವಾ ಕೆಲವೊಂದು ಮಾರ್ಗದರ್ಶನ, ಕೆಲವೊಂದು ತಿಳುವಳಿಕೆ ನೀಡುವಂಥ ಸ್ನೇಹಿತರು, ಅದು ಅವರಿಗೆ ಏನು ದೊಡ್ಡ ಸಹಾಯ ಅಲ್ಲ, ಬಟ್ ಅದರಿಂದ ಬಹಳಷ್ಟು ಪರಿಣಾಮ ಬೀರುವಂತಹ ನಮ್ಮ ಕಾರ್ಯ ಚುರುಕಾಗುತ್ತದೆ. ನಾವು ಶಾರ್ಪಾಗಿ ಕೆಲಸ ಮಾಡ್ಬೋದು. ಸೊ ಅದು ಅದರದ್ದು ಅರ್ಥ. ಯಾಕೆ ನಾವೀಗ ದಿಢೀರ್ನವಾಗಿ ಸಮಯದ ಬಗ್ಗೆ